ಹಾಯ್ ಸ್ನೇಹಿತರೆ, ನಿಮಗೆಲ್ಲ ನಮ್ಮ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ ನವೋದಯ ಪರೀಕ್ಷೆಯ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ನಿಮ್ಮ ಅಂಕಗಳು ಇಂಪಾರ್ಟೆಂಟ್ ಆಗ್ತಾವ ಅಥವಾ ಕ್ಯಾಟಗರಿ ಇಂಪಾರ್ಟೆಂಟ್ ಆಗುತ್ತಾ, ಹಾಗೆ ನೀವು ಎಷ್ಟು ಅಂಕಗಳು ಪಡ್ಕೊಂಡ್ರೆ ಸೆಲೆಕ್ಷನ್ ಆಗ್ತೀರಾ ಅನ್ನೋ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಈ ಹಿಂದಿನ ವರ್ಷದಲ್ಲಿ ನಡೆದ ನವೋದಯ ಪರೀಕ್ಷೆಯ ಕಟ್ ಆಫ್ ಮಾರ್ಕ್ಸ್ PDF ಫೈಲ್ನ ನಿಮಗೆ ಈ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ನೀವು ಆಯ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರು ನಿಮಗೆ PDF ಫೈಲ್ ಲಿಂಕ್ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಇದರಿಂದ ಕಳೆದ ವರ್ಷ ಎಷ್ಟಕ್ಕೆ ಕಟ್ ಆಫ್ ಆಗಿತ್ತು, ನಿಮ್ಮ ಕೆಟಗರಿಗೆ ನಿಮ್ಮ ಮಾರ್ಕ್ಸ್ ಸಾಕಾಗುತ್ತಾ ಅಂತ ನೀವೇ ಡೈರೆಕ್ಟ್ ಆಗಿ ತಿಳ್ಕೋಬಹುದು ಸ್ನೇಹಿತರೆ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಗಳಿಗಾಗಿ ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಇಂಪಾರ್ಟೆಂಟ್ ಆಗಿ ಮೇನ್ ಕಾನ್ಸೆಪ್ಟ್ ಗೆ ಬರೋಣ. ಮೊದಲಿಗೆ ಗ್ರಾಮೀಣ ಮೀಸಲಾತಿ ಅಂದ್ರೆ ರೂರಲ್ ರಿಸರ್ವೇಶನ್ ಗೆ ಸಂಬಂಧಪಟ್ಟಂತೆ 75% ಸ್ಥಾನಗಳು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೀಸಲಾಗಿರ್ತವೆ ಸ್ನೇಹಿತರೆ. ಹಾಗೆ ನೀವು 3ನೇ ತರಗತಿಯಿಂದ 5ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಲ್ಲೇ ಓದಿರ್ಬೇಕಾಗಿರ್ತದೆ. ನೀವೇನಾದ್ರೂ 3ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ಓದಿ 4ನೇ ತರಗತಿ ನಗರ ಪ್ರದೇಶದಲ್ಲಿ ಓದಿ ನಂತರ 5ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರೂ ಓದಿದ್ರೆ ನೀವು ರಿಜೆಕ್ಟ್ ಆಗ್ತಿರ್ತಾ, ಇದು ಇಂಪಾರ್ಟೆಂಟ್. ನಂತರ ನಗರ ಮೀಸಲಾತಿ ಅಂದ್ರೆ ಅರ್ಬನ್ ರಿಸರ್ವೇಶನ್ ಗೆ ಸಂಬಂಧಪಟ್ಟಂತೆ 25% ಸೀಟ್ಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇರ್ತವೆ ಸ್ನೇಹಿತರೆ. ಇದಾದ ನಂತರ ಒಟ್ಟು ಸೀಟ್ಗಳಲ್ಲಿ ಕನಿಷ್ಠ 33% ಬಾಲಕಿಯರಿಗೆ ಗರ್ಲ್ಸ್ಗೆ ರಿಸರ್ವೇಶನ್ ಆಗಿರುತ್ತೆ. ಇದು ಗ್ರಾಮೀಣ ಪ್ಲಸ್ ನಗರ ಕೋಟ ಎರಡಕ್ಕೂ ಅನ್ವಯ ಆಗತ್ತೆ. ನಂತರ ಇದರಲ್ಲಿ 3% ಸೀಟುಗಳು ದಿವ್ಯಾಂಗ ವಿದ್ಯಾರ್ಥಿಗಳು ಡಿಸೇಬಲ್ಡ್ ಸ್ಟೂಡೆಂಟ್ಸ್ಗೆ ಮೀಸಲಾಗಿರುತ್ತೆ. ಇದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ಕಡ್ಡಾಯ ಆಗಿರುತ್ತೆ. ನಂತರ ಮುಖ್ಯವಾಗಿ ಜಾತಿ ಆಧಾರಿತ ಮೀಸಲಾತಿ, ನೀವು SC ST ಅಥವಾ OBC ಆಗಿದ್ರೆ ಅದರ ಆಧಾರದ ಮೇಲೂ ಕೂಡ ಆಯ್ಕೆ ಪ್ರಕ್ರಿಯೆ ಮಾಡಲಾಗತ್ತೆ. ಸಾಮಾನ್ಯವಾಗಿ ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್ ನಲ್ಲಿ ಎಲ್ಲರಿಗೂ ಒಂದು ಗೊಂದಲ ಮೂಡಿಸುವ ವಿಷಯ ಅಂದ್ರೆ ಈ ಓಪನ್ UR, ಓಪನ್ SC, ಓಪನ್ ST ಹೀಗೆ ಇರುತ್ತೆ. ಹಾಗಂದ್ರೆ ಏನಂತ ಈಗ ನೋಡೋಣ ಬನ್ನಿ. ಓಪನ್ UR ಅಂದ್ರೆ ಎಲ್ಲರಿಗೂ ಮುಕ್ತವಾಗಿ ಭಾಗವಹಿಸಲು ಅವಕಾಶ ಇರುವ ಸ್ಥಾನಗಳು. ಅದರಲ್ಲಿ ಯಾವುದೇ ಜಾತಿ ಅಥವಾ ವರ್ಗದ ಮೀಸಲಾತಿ ಇಲ್ಲದ ಜನರಲ್ ಕೆಟಗರಿ ಆಗಿರುತ್ತೆ. ಈ ಸ್ಥಾನಗಳಿಗೆ ಅಂದ್ರೆ ಈ ಸೀಟ್ಗಳಿಗೆ SC ಅಥವಾ ST ಅಥವಾ OBC ಅಭ್ಯರ್ಥಿಗಳು ಕೂಡ ತಮ್ಮ ಮೀಸಲಾತಿ ರಿಸರ್ವೇಶನ್ ಬಳಸದು ಕೂಡ ತಾವು ಎಲ್ಲರಿಗಿಂತ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡ್ರೆ ಈ ಓಪನ್ ಅನ್ರಿಸರ್ವ್ಡ್ಗೆ ಸೇರ್ತಾರೆ ಸ್ನೇಹಿತರೆ. ಅಧಿಕ ಅಂಕ ಪಡೆದವರು ಮೊದಲು ಆಯ್ಕೆ ಆಗ್ತಾರೆ. ಎಕ್ಸಾಂಪಲ್ ನೋಡೋದಾದ್ರೆ, ಒಬ್ಬ SC ಸ್ಟೂಡೆಂಟು ಎಲ್ಲರಿಗಿಂತ ಹೆಚ್ಚು ಅಂಕ ಪಡೆದಿದ್ರೆ ಆ ಸ್ಟೂಡೆಂಟು SC ಕೋಟಾ ಬಳಸದೆ ಓಪನ್ UR ಓಪನ್ ಅನ್ರಿಸರ್ವ್ಡ್ ಸೀಟಿನಲ್ಲಿ ಆಯ್ಕೆ ಆಗಬಹುದು. ಇದರಿಂದ SC ಕೋಟಾದ ಒಂದು ಸೀಟು ಮತ್ತೊಬ್ಬ SC ಕೋಟಾ ವಿದ್ಯಾರ್ಥಿಗೆ ಉಳಿಯುತ್ತೆ. ನಂತರ ಓಪನ್ SC ಅಂತ ಲಿಸ್ಟ್ ನಲ್ಲಿ ನೋಡಿರ್ತೀರಾ. ಓಪನ್ SC ಅಂದ್ರೆ ಏನು? SC ವರ್ಗದ ವಿದ್ಯಾರ್ಥಿ ತಮ್ಮ ಅಂಕಗಳ ಆಧಾರದ ಮೇಲೆ SC ಮೀಸಲಾತಿ SC ರಿಸರ್ವೇಶನ್ ಬಳಸದೆ ಓಪನ್ ಅನ್ರಿಸರ್ವ್ಡ್ ಸೀಟಿನಲ್ಲಿ ಆಯ್ಕೆ ಆದವರು ಅಂತ ಅರ್ಥ. ನೀವು ಕಟ್ ಆಫ್ ಲಿಸ್ಟ್ ನಲ್ಲಿ ಅಬ್ಸರ್ವ್ ಮಾಡಿ, ರೂರಲ್ SC ಗಿಂತ ಓಪನ್ SC ಕಟ್ ಆಫ್ ಮಾರ್ಕ್ಸ್ ಹೆಚ್ಚಿರುತ್ತೆ. ಅಂದ್ರೆ SC ವಿದ್ಯಾರ್ಥಿ ಜನರಲ್ ಕೆಟಗರಿನಲ್ಲಿ ಆಯ್ಕೆ ಆದವನು ಅಂತ ಅರ್ಥ. ನಂತರ ಮುಖ್ಯವಾಗಿ ಪ್ರವೇಶ ಪರೀಕ್ಷೆ ವಿಷಯಕ್ಕೆ ಬಂದ್ರೆ 6ನೇ ತರಗತಿ ಮತ್ತು 9ನೇ ತರಗತಿಗೆ ಲಿಖಿತ ಪ್ರವೇಶ ಪರೀಕ್ಷೆ ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ, ಒಂದೇ ಮಾನದಂಡ ಬಳಸಲಾಗುತ್ತೆ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸಮಾನ ಅವಕಾಶ ನೀಡಲಾಗುತ್ತೆ. ನಂತರ ಮೆರಿಟ್ ಲಿಸ್ಟ್ ತಯಾರಿ ಹೇಗಿರುತ್ತೆ ಅಂತ ನೋಡೋಣ. ಮೊದಲು ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ನ ತಯಾರಿಸಲಾಗುತ್ತೆ. ಅಂದ್ರೆ ಹೆಚ್ಚು ಅಂಕ ಪಡೆದವರು ಮೇಲ್ಭಾಗದಲ್ಲಿ, ಕಡಿಮೆ ಅಂಕ ಪಡೆದವರು ಕೆಳಭಾಗದಲ್ಲಿ ಇರ್ತಾರೆ. ನಂತರ ಮೊದಲಿಗೆ ಓಪನ್ UR ಓಪನ್ ಅನ್ರಿಸರ್ವ್ಡ್ ಸೀಟ್ಗಳನ್ನ ತುಂಬಲಾಗುತ್ತೆ, ಜನರಲ್ ಕೆಟಗರಿ ಸೀಟ್ಗಳನ್ನ ತುಂಬಲಾಗುತ್ತೆ. ನಂತರ SC ವಿದ್ಯಾರ್ಥಿ ಹೆಚ್ಚು ಅಂಕ ಪಡ್ಕೊಂಡ್ರೆ ಓಪನ್ SC ನಲ್ಲಿ, ST ವಿದ್ಯಾರ್ಥಿ ಹೆಚ್ಚು ಅಂಕ ಇದ್ರೆ ಓಪನ್ ST ನಲ್ಲಿ, ಹಾಗೆ OBC ವಿದ್ಯಾರ್ಥಿ ಅಂಕ ಹೆಚ್ಚಿದ್ರು OBC ವಿದ್ಯಾರ್ಥಿ ಹೆಚ್ಚು ಅಂಕ ಇದ್ರೆ ಓಪನ್ OBC ಅಲ್ಲಿ ಆಯ್ಕೆ ಆಗ್ತಾರೆ. ಇದಾದ ನಂತರ ಮೀಸಲಾತಿ ಸೀಟ್ಗಳನ್ನ ಫಿಲ್ ಮಾಡಲಾಗುತ್ತೆ. ಅಂದ್ರೆ SC ಮೀಸಲಾತಿ ಸೀಟುಗಳು ST ಮೀಸಲಾತಿ ಸೀಟ್ಗಳನ್ನ ತುಂಬಲಾಗುತ್ತೆ. ಇಲ್ಲಿ ಓಪನ್ ಸೀಟಿನಲ್ಲಿ ಆಯ್ಕೆ ಆಗದ SC ಅಥವಾ ST ಅಥವಾ OBC ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರುತ್ತೆ.
ಇದರ ನಂತರ ರೂರಲ್ ಅರ್ಬನ್ ಕೋಟಾ ಅನ್ವಯ ಆಗತ್ತೆ. ಇದರ ನಂತರ ಬಾಲಕಿಯರಿಗೆ ಅಂದ್ರೆ ಮೀಸಲಾತಿ 33% ಇರುತ್ತೆ. ಇದಾದ ನಂತರ 3% ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೆ ರಿಸರ್ವೇಶನ್ ಇರುತ್ತೆ ಸ್ನೇಹಿತರೆ. ಇವೆಲ್ಲ ಕೂಡ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಳಸುವ ಮಾನದಂಡಗಳಾಗಿರ್ತವೆ. ಇದಾದರ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಪ್ರಕಟಿಸಲಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಆಯ್ಕೆ ಪ್ರಕ್ರಿಯೆ ವಿಡಿಯೋ ನೋಡಿದಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.